ನನಗೆ 11 ನಿಮಿಷ ಟೈಮ್ ಕೊಡಿ. ರಿವರ್ ಇಂಡಿ ಗಾಡಿನ ತಗೋಬೇಕಾ ಬೇಡವಾ ಅನ್ನೋದನ್ನ ಹೇಳ್ತೀನಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಇತ್ತೀಚೆಗೆ ರಿವರ್ ಮೊಬಿಲಿಟಿ ಸಖತ್ ನ್ಯೂಸ್ ಅಲ್ಲಿ ಇದೆ. ಕಾರಣ ಇಷ್ಟೇ, 2024ರಲ್ಲಿ ಯಮಹಾ ಕಂಪ್ನಿಯವರು ಬಂದು ಯಾವಾಗ ನಾವು ರಿವರ್ ಮೊಬಿಲಿಟಿಲಿ 40 ಮಿಲಿಯನ್ ಅಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು, ಆಗಿಂದ ಈ ಕಂಪ್ನಿಯ ನಸೀಬೆ ಚೇಂಜ್ ಆಗ್ಬಿಟ್ಟಿದೆ. ಅಷ್ಟೇ ಆಗಿದ್ರೆ ಸುಮ್ಮನೆ ಆಗ್ಬೋದಿತ್ತೇನೋ. ಅದಾದ್ಮೇಲಿಂದ ಹೋದ ವರ್ಷ ಅಂದ್ರೆ 2025ರಲ್ಲಿ ಯಮಹಾ ಕಂಪ್ನಿಯವರು ಲಾಂಚ್ ಮಾಡಿದಂತ 2 ಎಲೆಕ್ಟ್ರಿಕ್ ಸ್ಕೂಟರ್, ಒಂದು EC06, ಇನ್ನೊಂದು ಐರಾಕ್ಸ್ ಇ. ಇವೆರಡು ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಹೊಸಕೋಟೆಯಲ್ಲಿರುವಂತ ರಿವರ್ ಮೊಬಿಲಿಟಿ ಫ್ಯಾಕ್ಟರಿಲೇ ತಯಾರಿಸ್ತೀವಿ ಅಂತ ಹೇಳಿದ್ರು. ಆಗಿಂದ ರಿವರ್ ಕಂಪ್ನಿಯವ್ರನ್ನ ಹಿಡಿಯಕ್ಕಾಯ್ತಿಲ್ಲ. ಅಕಸ್ಮಾತ್ ಏನಾದ್ರೂ ಯಮಹಾ ಕಂಪ್ನಿಯವರು ಈ ಕಂಪ್ನಿಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಲ್ಲ ಅಂದಿದ್ರೆ ಇದು ಕೂಡ ಬೌನ್ಸ್ ರೀತಿನೋ ಅಥವಾ ಪ್ಯೂರ್ ಇವಿ ರೀತಿನೋ ಸೈಡ್ ಲೈನ್ ಆಗ್ಬಿಡೋದು. ಆದ್ರೆ ಯಾವಾಗ ಯಮಹಾ ಕಂಪ್ನಿಯವ್ರ ಮುಂದಕ್ಕೆ ಬಂದು ನಾವು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಅದ್ರ ಜೊತೆಗೆ ನಮ್ಮ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ರಿವರ್ ಫ್ಯಾಕ್ಟರಿಗಳಲ್ಲೇ ತಯಾರಿಸ್ತೀವಿ ಅಂತ ಹೇಳಿದ್ರು, ಆಗಿಂದ ಇದ್ರ ಹಣೆ ಬರನೇ ಚೇಂಜ್ ಆಗ್ಬಿಟ್ಟಿದೆ. ಅಷ್ಟೇ ಅಲ್ಲದೆ ಒನ್ ಟೈಮ್ ಅಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನೇ ತಗೋಬೇಡಿ ಅಂತಿದಂತ ಅನೇಕ ಯೂಟ್ಯೂಬರ್ಗಳು ಬಂದು ರಿವರ್ ಇಂಡಿ ಗಾಡಿ ಚೆನ್ನಾಗಿದೆ ತಗೊಳ್ಳಿ ಅನ್ನಕ್ಕೆ ಶುರು ಮಾಡಿದ್ದಾರೆ. ಈ ಮಟ್ಟಿಗೆ ರಿವರ್ ಮೊಬಿಲಿಟಿಗೆ ಲಕ್ ಅಂತೂ ಹೊಡೆದಿದೆ. ಇದೇ ರೀತಿ ಮುಂದುವರೆದ್ರೆ ಓಲಾನ ಸೈಡ್ ಲೈನ್ ಮಾಡಿ ಏತರ್ಗೆನೆ ಟಕ್ಕರ್ ಕೊಡೋ ಸಾಧ್ಯತೆ ತುಂಬಾ ಇದೆ. ಹಾಗಾದ್ರೆ ಈ ಗಾಡಿನ ತಗೋಬೇಕಾ ಬೇಡವಾ ಅಂತ ನನ್ನನ್ನು ಕೇಳೋದಾದ್ರೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ರಿವರ್ ಇಂಡಿ ಗಾಡಿಯ ರೇಟ್ ಬಂದು 1,60,000 ರೂಪಾಯಿ ಇದೆ. 1,60,000 ರೂಪಾಯಿ. ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಗಾಡಿ ಬಂದು 5 ಕಲರ್ ಅಲ್ಲಿ ಅವೈಲೇಬಲ್ ಇದೆ. ಬ್ಯಾಟರಿ ಕೆಪಾಸಿಟಿ ಬಂದು 4 ಕಿಲೋವ್ಯಾಟ್ ಇದೆ. ಇದರಿಂದ ನಿಮ್ಗೆ 125ರಿಂದ 130 ಕಿಲೋಮೀಟರ್ ರೇಂಜ್ ಸಿಗುತ್ತೆ. ಟಾಪ್ ಸ್ಪೀಡ್ ಬಂದು 90 ಕಿಲೋಮೀಟರ್ ಇದೆ. ಸ್ಟೋರೇಜ್, ಈ ಗಾಡಿನ ಮೇನ್ ತಗೊಳ್ಳದೆ ಸ್ಟೋರೇಜ್ ಗೋಸ್ಕರ. ಟೋಟಲ್ ಸ್ಟೋರೇಜ್ 55 ಲೀಟರ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಆದ್ರೆ ಒಂದು ವಿಷಯ ಏನಪ್ಪಾ ಅಂದ್ರೆ ಈ ಗಾಡಿಲಿ ಟಚ್ ಸ್ಕ್ರೀನ್ ಇಲ್ಲ, ಮತ್ತೆ ಮ್ಯಾಪ್ ಸಿಸ್ಟಮ್ ಇಲ್ಲ. ಅದು ಬಿಟ್ರೆ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. 0 to 100% 1.5 ಗಂಟೆಲಿ ಫಾಸ್ಟ್ ಚಾರ್ಜ್ ಆಗುತ್ತೆ. ಮುಂದೆ ಮತ್ತೆ ಹಿಂದೆ 14 ಇಂಚ್ ಅಲೈ ವೀಲ್ ಕೊಟ್ಟಿದ್ದಾರೆ. ಇದರಿಂದ ನಿಮ್ಗೆ ಒಳ್ಳೆ ರೋಡ್ ಗ್ರಿಪ್ ಸಿಗುತ್ತೆ. ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ದಯವಿಟ್ಟು ಒಂದ್ಸತಿ ಶೋರೂಮ್ ನ ವಿಸಿಟ್ ಮಾಡಿ. ನಿಜವಾಗ್ಲೂ ಶೋರೂಮ್ ಅವರು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ನನಗಂತೂ. ಒಂದ್ಸತಿ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಶೋರೂಮ್ ನ ವಿಸಿಟ್ ಮಾಡಿ. ಹಾಗಾದ್ರೆ ಈ ಗಾಡಿಲಿರುವಂತಹ ಪಾಸಿಟಿವ್ ನ ಫಸ್ಟ್ ಹೇಳ್ತೀನಿ, ಆಮೇಲೆ ನೆಗೆಟಿವ್ ಹೇಳ್ತೀನಿ, ಕೊನೆಗೆ ಈ ಗಾಡಿನ ತಗೋಬೇಕಾ ಬೇಡವಾ ಅನ್ನೋದನ್ನ ಹೇಳ್ತೀನಿ. ಈಗ ಪಾಸಿಟಿವ್ ನೋಡೋದಾದ್ರೆ ಮೊದಲನೇ ಪಾಸಿಟಿವ್ ಬಂದು ಲುಕ್. ಗಾಡಿಯ ಲುಕ್ ಏನಿದೆ ಅದು ಯುನಿಕ್ ಆಗಿದೆ. ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳಲ್ಲ, ಯುನಿಕ್ ಅಂದ್ರೆ ಡಿಫ್ರೆಂಟ್ ಆಗಿದೆ. ಒಬ್ಬೊಬ್ರಿಗೆ ಒಂದೊಂದು ಟೇಸ್ಟ್ ಇರುತ್ತೆ. ನಿಮ್ಗೆ ಈ ಗಾಡಿ ಲುಕ್ ಚೆನ್ನಾಗಿ ಕಾಣಿಸ್ಬೋದು, ಇನ್ನೊಬ್ರಿಗೆ ಚೆನ್ನಾಗಿ ಕಾಣಿಸ್ತಿರ್ಬೋದು, ಆದ್ರೆ ಡಿಫ್ರೆಂಟ್ ಆಗಿದೆ. ಅದು ನನಗೆ ಇಷ್ಟ ಆಗಿದ್ದು. ಇವತ್ತು ಜನ ಇಷ್ಟಪಡ್ತಾರೋ ಇಲ್ವೋ, ಆದ್ರೆ ಗಾಡಿಯ ಡಿಸೈನ್ ಮಾತ್ರ ಡಿಫ್ರೆಂಟ್ ಆಗಿರ್ಬೇಕು, ಅದು ಮುಖ್ಯ. ಎರಡನೇ ಪಾಸಿಟಿವ್ ಬಂದು ಸ್ಟೋರೇಜ್. ರಿವರ್ ಇಂಡಿ ಗಾಡಿಲಿ ಬರೋಬ್ಬರಿ 55 ಲೀಟರ್ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ನಾನು ಇದುವರೆಗೆ ನೋಡಿರುವಂತ ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲೇ ಅತಿ ಹೆಚ್ಚು ಸ್ಟೋರೇಜ್ ಇರುವಂತ ಗಾಡಿ ಅಂದ್ರೆ ಅದು ರಿವರ್ ಇಂಡಿ. ನೀವೇನಾದ್ರೂ ಜಾಸ್ತಿ ಐಟಮ್ಗಳನ್ನ ಅಥವಾ ಲಗೇಜ್ ಏನಾದ್ರೂ ಕ್ಯಾರಿ ಮಾಡ್ತೀರ ಅನ್ನೋದಾದ್ರೆ ನಿಮ್ಗೆ ರಿವರ್ ಇಂಡಿ ಬೆಸ್ಟ್ ಅಂತ ಹೇಳ್ತೀನಿ. ಮೂರನೇ ಪಾಸಿಟಿವ್ ಬಂದು ಫಾಸ್ಟ್ ಚಾರ್ಜಿಂಗ್. ರಿವರ್ ಇಂಡಿ ಗಾಡಿಗಳಲ್ಲಿ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಅವೈಲೇಬಲ್ ಇದೆ. ಇದರಿಂದ ರಿವರ್ ಇಂಡಿ ಗಾಡಿಗಳನ್ನ ಕೇವಲ 1.5 ಗಂಟೆಲಿ ಫುಲ್ ಚಾರ್ಜ್ ಮಾಡಬಹುದು. ನೀವೇನಾದ್ರೂ 3 ಕಿಲೋವ್ಯಾಟ್ ಸಾಮರ್ಥ್ಯದ ಫಾಸ್ಟ್ ಚಾರ್ಜ್ ಮೂಲಕ ರಿವರ್ ಇಂಡಿ ಗಾಡಿನ ಚಾರ್ಜ್ ಮಾಡಿದ್ರೆ ಬರೀ 1.5 ಗಂಟೆಲಿ 100% ಚಾರ್ಜ್ ಆಗುತ್ತೆ. ಇವತ್ತಿನ ದಿವಸ ಮಾರ್ಕೆಟ್ ಅಲ್ಲಿ ಫಾಸ್ಟ್ ಚಾರ್ಜಿಂಗ್ ಕೊಡ್ತಿರೋದು 3 ಕಂಪನಿ. ಒಂದು ಓಲಾ, ಎರಡನೇದು ಹೀರೋವಿಡಾ, ಮೂರನೇದು ಹೇತರ್. ಅದು ಬಿಟ್ರೆ 4ನೇ ಕಂಪನಿ ಬಂದು ರಿವರ್ ಇಂಡಿ. 4ನೇ ಪಾಸಿಟಿವ್ ಬಂದು 14 ಇಂಚ್ ಅಲೈ ವೀಲ್. ರಿವರ್ ಇಂಡಿ ಗಾಡಿಗಳಲ್ಲಿ 14 ಇಂಚಿನ ಅಲೈ ವೀಲ್ ಕೊಟ್ಟಿದ್ದಾರೆ. ಇದರಿಂದ ನಿಮ್ಗೆ ರೋಡ್ ಗ್ರಿಪ್ ಚೆನ್ನಾಗಿ ಸಿಗುತ್ತೆ. 5ನೇ ಪಾಸಿಟಿವ್ ಬಂದು ಎಕ್ಸ್ಟ್ರಾ ಅಸೆಸರೀಸ್. ರಿವರ್ ಇಂಡಿ ಗಾಡಿಲಿ ನೀವು ದುಡ್ಡು ಕೊಟ್ಟು ಎಕ್ಸ್ಟ್ರಾ ಅಸೆಸರೀಸ್ ನ ಹಾಕ್ಸೋ ಅವಶ್ಯಕತೆ ಏನಿಲ್ಲ. ಮುಂಚೆನೆ ಫ್ಯಾಕ್ಟರಿ ಫಿಟೆಡ್ ಅಲ್ಲಿ ರಿವರ್ ಇಂಡಿ ಗಾಡಿಯಲ್ಲಿ ಎಕ್ಸ್ಟ್ರಾ ಅಸೆಸರೀಸ್ ಬಂದಿರುತ್ತೆ. ಬೇಕು ಅನ್ನೋದಾದ್ರೆ ಸಣ್ಣ ಪುಟ್ಟ ಅಸೆಸರೀಸ್ ಗಳನ್ನ ಹಾಕಿಸಬಹುದು ಅಷ್ಟೇ. ರಿವರ್ ಇಂಡಿ ಗಾಡಿಗಳಲ್ಲಿರುವಂತಹ ಪಾಸಿಟಿವ್ ಹೇಳ್ತೀನಿ ಅಂತ ಹೋದ್ರೆ ಇನ್ನೂ 100 ಪಾಸಿಟಿವ್ ಹೇಳ್ಬೋದು. ನಿಮ್ಗೆ ಇನ್ನೂ ಹೆಚ್ಚಿನ ಪಾಸಿಟಿವ್ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ದಯವಿಟ್ಟು ಅವರ ವೆಬ್ಸೈಟ್ ನ ವಿಸಿಟ್ ಮಾಡಿ, ಇಲ್ಲಾಂದ್ರೆ ಶೋರೂಮ್ ನ ಒಂದ್ಸತಿ ವಿಸಿಟ್ ಮಾಡಿ, ಅವರೇ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾರೆ. ಈಗ ನಾನು ಮೇನು ರಿವರ್ ಇಂಡಿ ಗಾಡಿಲಿರುವಂತಹ ನೆಗೆಟಿವ್ ಗಳನ್ನ ಹೇಳ್ತಾ ಹೋಗ್ತೀನಿ. ಮೊದಲನೇ ನೆಗೆಟಿವ್ ಬಂದು ರೇಟು. ರಿವರ್ ಇಂಡಿ ಗಾಡಿ ರೇಟ್ ಬಂದು 1,60,000 ಇದೆ. ಎಕ್ಸ್ಟೆಂಡೆಡ್ ವಾರಂಟಿ ಬಂದು ಹತ್ತತ್ರ 8,000 ರೂಪಾಯಿ ಇದೆ. ಎರಡು ಸೇರಿದ್ರೆ ನಿಮಗೆ ರೌಂಡ್ ಫಿಗರ್ ಆನ್ ರೋಡ್ ಪ್ರೈಸ್ ಬಂದು 1,70,000 ರೂಪಾಯಿ ಆಗುತ್ತೆ. ಇವತ್ತಿನ ದಿವಸ 1,70,000 ಕೊಟ್ಟು ರಿವರ್ ಇಂಡಿ ಗಾಡಿನ ತಗೋಬೇಕಾ ಅಂತ ಯೋಚನೆ ಮಾಡೋದಾದ್ರೆ ತಗೊಳ್ಳದೇ ಇದ್ರೇನೆ ಒಳ್ಳೇದು ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಅಂದ್ರೆ ನೀವು 1,70,000ದಲ್ಲಿ ಬೇರೆ ಕಂಪ್ನಿ ಯಾವ ಗಾಡಿ ಬರುತ್ತೆ ಅಂತ ನೋಡಕ್ ಹೋದ್ರೆ ಮೊದಲನೇದಾಗಿ TVS iQube ಅಲ್ಲಿ ಟಾಪ್ ಮಾಡಲ್ ST ಮಾಡಲ್ ನೋಡ್ತೀನಿ ಅಂದ್ರೆ 1,60,000 ಸಿಗುತ್ತೆ. ಅದೇ ST ಮಾಡಲ್ ಅಲ್ಲಿ 5.3 ಕಿಲೋವ್ಯಾಟ್ ಸಾಮರ್ಥ್ಯದ ಬ್ಯಾಟರಿ ಇರೋ ಗಾಡಿ ಬಂದು 1,75,000 ರೂಪಾಯಿ ಸಿಗುತ್ತೆ. ಇನ್ನು ಬಜಾಜ್ ಚೇತಕ್ ಅಲ್ಲಿ ಟಾಪ್ ಎಂಡ್ ಬಂದು 3501, ಅದ್ರ ಗಾಡಿ ರೇಟ್ ಬಂದು 1,40,000 ಇದೆ. ಇನ್ನು ಹೀರೋ ವಿಡಾದಲ್ಲಿ ಟಾಪ್ ಎಂಡ್ V2 ಅದು ಬಂದು 1,40,000 ಇದೆ. ಅಷ್ಟೇ ಯಾಕೆ ಏತರ್ ಅಲ್ಲಿ 450 ಟಾಪ್ ಎಂಡ್ ಬಂದು 1,80,000 ಇದೆ. ರಿವರ್ ಇಂಡಿ ಗಾಡಿ ರೇಟ್ ಬಂದು 1,70,000 ರೂಪಾಯಿ. 1,70,000ಕ್ಕಿಂತ ಕಮ್ಮಿಲೇನೆ ನಿಮ್ಗೆ ಬಜಾಜ್ ಚೇತಕ್
iQube ಮತ್ತೆ ವಿಡಾದಲ್ಲಿ ಟಾಪ್ ಎಂಡ್ ಸಿಗುತ್ತೆ. ಇನ್ನೊಂದು 10,000 ರೂಪಾಯಿ ಜಾಸ್ತಿ ಹಾಕಿದ್ರೆ ಏತರ್ ಅಲ್ಲಿ ಟಾಪ್ ಎಂಡ್ ಸಿಗುತ್ತೆ. ಈ ಕಂಪ್ನಿಯವ್ರು ಕೊಡ್ತಿರೋ ಆಪ್ಷನ್ಗಳಿಗೂ ಇವ್ರು ಇಟ್ಟಿರೋ ರೇಟ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ನಾನೇನಾದ್ರೂ ರೇಟ್ ನ ನೋಡ್ಕೊಂಡು ಹೇಳೋದಾದ್ರೆ ಈ ರೇಟು ತುಂಬಾ ಜಾಸ್ತಿ ಆಯ್ತು, ಬೆಲೆ ಅಂತೂ ತುಂಬಾ ಜಾಸ್ತಿ ಆಯ್ತು. ಇವ್ರು ಕೊಟ್ಟಿರೋ ಆಪ್ಷನ್ಗೆ ಈ ಗಾಡಿ ರೇಟ್ ಏನಾದ್ರೂ 1,20,000 ರಿಂದ 1,30,000 ಖಂಡಿತವಾಗ್ಲೂ ವರ್ತ್ ಬೈ ಅಂತ ಹೇಳ್ತೀನಿ. ಆದ್ರೆ ಈ ಗಾಡಿ ರೇಟ್ ಏನಿದೆ 1,60,000 ಪ್ಲಸ್ ಎಕ್ಸ್ಟೆಂಡೆಡ್ ವಾರಂಟಿ ಎಲ್ಲ ಸೇರಿ ನಿಮ್ ಕೈಗೆ ಸೇರೋ ಅಷ್ಟರಲ್ಲಿ 1,70,000 ರೂಪಾಯಿ ಆಗುತ್ತೆ. 1,70,000ಕ್ಕೆ ಈ ಗಾಡಿನ ತಗೋಬೇಕಾ? ಇವ್ರು ಕೊಟ್ಟಿರೋ ಆಪ್ಷನ್ಗಳು ಉದಾಹರಣೆಗೆ ರೇಂಜ್ ಕಮ್ಮಿ ಇದೆ, ಇವ್ರು ಹೇಳ್ತಾರೆ 160 ಅಂತ, ಅಷ್ಟೊಂದೆಲ್ಲ ಸಿಗಲ್ಲ. ಸಿಕ್ಕಿದ್ರೆ ನಿಮ್ಗೆ 120 ಕಿಲೋಮೀಟರ್ ಸಿಗ್ಬೋದು. ನೀವು ಅದೇನಾದ್ರೂ TVS iQube STಗೆ ಹೋಗ್ತೀನಿ ಅಂದ್ರೆ 180 ಕಿಲೋಮೀಟರ್ ಸಿಗುತ್ತೆ. 5.3 ಕಿಲೋವ್ಯಾಟ್ ಸಾಮರ್ಥ್ಯ ಬ್ಯಾಟ್ರಿ ತಗೊಂಡ್ರೆ ಹತ್ರ 180 ಕಿಲೋಮೀಟರ್ ಸಿಗುತ್ತೆ ನಿಮ್ಗೆ ರೇಂಜು. ಆದ್ರಿಂದ ಇದು ವರ್ತ ಅಂದ್ರೆ ವ್ಯಾಲ್ಯೂ ಫಾರ್ ಮನಿನ ಅಂದ್ರೆ ಇಲ್ಲ, ಖಂಡಿತವಾಗ್ಲೂ ರಿವರ್ ಇಂಡಿ ವ್ಯಾಲ್ಯೂ ಫಾರ್ ಮನಿ ಅಲ್ಲ. ಎರಡನೇ ನೆಗೆಟಿವ್ ಬಂದು ಟೋಟಲ್ ಶೋರೂಮ್. ರಿವರ್ ಮೊಬಿಲಿಟಿ ಅವರು ದೇಶಾದ್ಯಂತ 51 ಶೋರೂಮ್ಗಳನ್ನ ಹೊಂದಿದ್ದಾರೆ. ಇವ್ರೇನ್ 51 ಶೋರೂಮ್ ಹೊಂದಿದ್ದಾರೆ, ಇದು ತುಂಬಾ ಕಮ್ಮಿ ಆಯ್ತು. ನೀವು ಯಾವುದೇ ಎಲೆಕ್ಟ್ರಿಕ್ ಗಾಡಿ ತಗೋತೀನಿ ಅಂತ ಹೋದ್ರು ಕೂಡ ಕನಿಷ್ಠ 100 ಶೋರೂಮ್ ಇರಬೇಕು. ಯಾಕೆ ಅಂತ ಅಂದ್ರೆ ಮುಂದಕ್ಕೆ ಏನಾದ್ರೂ ಒಂದು ಶೋರೂಮ್ ಮುಚ್ಚೋದ್ರು ಕೂಡ ಇನ್ನೊಂದು ಶೋರೂಮ್ ಆದ್ರೂ ನಿಮ್ಗೆ ಸರ್ವಿಸ್ ಸಿಗ್ಬೇಕು. ಇಲ್ಲ ಅಂದ್ರೆ ಸರ್ವಿಸ್ಗೆ ತುಂಬಾ ತೊಂದರೆ ಆಗುತ್ತೆ. ಇವತ್ತೊಂದ್ ದಿವಸ 500 ಶೋರೂಮ್ ಇರೋ ಏತರ್ ಕಂಪ್ನಿನೇ ನಾವು ಕೆಲವು ಸಲ ಕಮ್ಮಿ ಶೋರೂಮ್ ಇದೆ ಅಂತ ಹೇಳ್ತೀವಿ. ಅಂತದ್ರಲ್ಲಿ ರಿವರ್ ಮೊಬಿಲಿಟಿ ಅವರು ಹೊಂದಿರೋದು ಕೇವಲ 51 ಶೋರೂಮ್ ಅಷ್ಟೇ. ಇದು ಇವತ್ತಿನ ದಿವಸಕ್ಕೆ ತುಂಬಾ ಕಮ್ಮಿ. ಮುಂದಕ್ಕೆ ಏನಾದ್ರೂ ಜಾಸ್ತಿ ಆಯ್ತು ಅಂದ್ರೆ ಆಗ ನೋಡೋಣ, ಬಟ್ ಇವತ್ತಿನ ಮಟ್ಟಗಂತೂ ತುಂಬಾ ಕಮ್ಮಿ. ಮೂರನೇ ನೆಗೆಟಿವ್ ಬಂದು ಫಾಸ್ಟ್ ಚಾರ್ಜಿಂಗು. ರಿವರ್ ಇಂಡಿ ಅವರು ಫಾಸ್ಟ್ ಚಾರ್ಜಿಂಗ್ ಏನೋ ಕೊಟ್ಟಿದ್ದಾರೆ. ಇದು ಯಾವ ರೀತಿ ಇದೆ ಅಂದ್ರೆ ಅಲ್ಲಿಲ್ದಿರೋ ಯಾವ ರೀತಿ, ಅಲ್ಲಿಲ್ದಿರೋ ಅವಾಗೆ ಏನು ಬೆಲೆ ಇದೆಯೋ ಅದೇ ರೀತಿ ರಿವರ್ ಇಂಡಿ ಅವರ ಫಾಸ್ಟ್ ಚಾರ್ಜಿಂಗ್ ಕೂಡ ಅದೇ ಬೆಲೆ. ಯಾಕೆ ಅಂತ ಅಂದರೆ ರಿವರ್ ಇಂಡಿ ಗಾಡಿಗಳನ್ನ ನೀವೇನಾದರೂ ಫಾಸ್ಟ್ ಚಾರ್ಜ್ ಮಾಡಬೇಕು ಅಂದರೆ ನೀವು ಸ್ವಂತ ದುಡ್ಡು ಕೊಟ್ಟು ಫಾಸ್ಟ್ ಚಾರ್ಜಿಂಗ್ನ ತಗೊಂಡು ನಿಮ್ಮ ಮನೇಲಿ ಅಳವಡಿಸ್ಕೋಬೇಕು. ದುಡ್ಡು ಕೊಟ್ಟು ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ, ಆದರೆ ಅದನ್ನು ನಿಮ್ಮ ಮನೇಲಿ ಅಳವಡಿಸ್ಕೊಳ್ಳೋದು ದೊಡ್ಡ ವಿಷಯ. ಯಾಕೆ ಅಂತ ಅಂದರೆ ಅದನ್ನೇನಾದರೂ ನೀವು ಅಳವಡಿಸ್ಬೇಕು ಅಂದರೆ 3 ಕಿಲೋವ್ಯಾಟ್ ಸಾಮರ್ಥ್ಯದ ಫಾಸ್ಟ್ ಚಾರ್ಜಿಂಗ್ನ ನಿಮ್ಮ ಮನೇಲಿ ಅಳವಡಿಸ್ತೀನಿ ಅಂತ ಅಂದರೆ ನೀವು KB-ಯಿಂದ ಸಪ್ರೇಟಾಗಿ ಎಕ್ಸ್ಟ್ರಾ ಲೋಡ್ ತೊಗೋಬೇಕು. ಇದಕ್ಕೆ ನೀವು ದುಡ್ಡು ಕಟ್ಟಬೇಕು. ಅಷ್ಟೇ ಅಲ್ಲದೆ 3 ಕಿಲೋವ್ಯಾಟ್ ಅಷ್ಟು ನೀವು ಎಕ್ಸ್ಟ್ರಾ ಲೋಡ್ ತೊಗೊಂಡು ಅದನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಬಿಲ್ಲು ಕೂಡ ನಿಮಗೆ ಡಬಲ್ ಬರುತ್ತೆ. ಅರ್ಥ ಆಯ್ತಾ? ನೀವು ಈಗ ಕಾರ್ ತೊಗೋತಾರಲ್ಲ ಅವ್ರುಗಳು ಈ ಥರ ಎಕ್ಸ್ಟ್ರಾ ಲೋಡ್ ತೊಗೊಂಡು ಅವ್ರ ಮನೇಲಿ ಅವರು ಫಾಸ್ಟ್ ಚಾರ್ಜಿಂಗ್ ಹಾಕೋತಾರೆ, ಅದನ್ನು ಒಪ್ಕೋತೀನಿ, ಯಾಕಂದರೆ ಕಾರ್ ಅದು. ಬಟ್ ನೀವು ಸ್ಕೂಟ್ರಿಗೆಲ್ಲ ನೀವು ಫಾಸ್ಟ್ ಚಾರ್ಜಿಂಗ್ನ ಅಳವಡಿಸೋದು ನನ್ನ ಪ್ರಕಾರ ಅಷ್ಟೊಂದೇನು ಸೂಕ್ತ ಅಲ್ಲ. ಯಾಕಂದರೆ ಕರೆಂಟ್ ಎಕ್ಸ್ಟ್ರಾ ಲೋಡ್ ತೊಗೋಬೇಕು, ಅದಕ್ಕೆ ನೀವು ಎಕ್ಸ್ಟ್ರಾ ಬಿಲ್ ಕಟ್ಟಬೇಕು, ತಿಂಗಳು ಬರೋ ಬಿಲ್ಲು ಕೂಡ ಜಾಸ್ತಿ, ಹೈ ವೋಲ್ಟೇಜ್ ಲೋಡ್ ತಗೋಬೇಕು. ಇವೆಲ್ಲ ತಲೆನೋವು ಒಂದು ಕೆಲಸಗಳು. ಅದ್ರ ಬದಲು ಬೈಕೊಂಡಾದ್ರೂ ಸರಿ TVS ಇಲ್ಲ ಬಜಾಜ್ ತಗೋಬೋದು. ಅಷ್ಟೇ ಅಲ್ಲದೆ ಬಜಾಜ್ ಲೇಟೆಸ್ಟ್ ಆಗಿ C25 ಅಂತ ಏನು ಸೀರೀಸ್ ಬಿಟ್ಟಿದ್ದಾನೆ, ಅದು ಬರೀ 2.5 ಗಂಟೆಲಿ 80% ಚಾರ್ಜ್ ಆಗುತ್ತೆ. ಇವರು 1.5 ಗಂಟೆಲಿ 100%, ಅದು 2.5 ಗಂಟೆಲಿ 80%. ಹೆಂಗೋ ಬೈಕೊಂಡು ಆ ಗಾಡಿಗಳನ್ನ ಯೂಸ್ ಮಾಡೋದು ಬೆಸ್ಟು. ಮತ್ತು ಎರಡನೇದಾಗಿ ಏನು ಅಂದರೆ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಗಳಿಲ್ಲ ರಿವರ್ ಇಂಡಿಲಿ. ಏತರ್ ರೀತಿಲಿ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಗಳಿಟ್ಟಿಲ್ಲ. ಈಗ ನೀವೇನಾದರೂ ಏತರ್ ಗಾಡೀಲಿ ಏನಾದರೂ ಚಾರ್ಜಿಂಗ್ ಕಮ್ಮಿ ಆಯಿತು ಅಂದರೆ ನಿಯರೆಸ್ಟ್ ಏತರ್ ಚಾರ್ಜಿಂಗ್ ಸ್ಟೇಷನ್ಗೆ ಹೋಗ್ತೀರಾ, ದುಡ್ಡನ್ನ ಪೇ ಮಾಡ್ತೀರಾ, ಚಾರ್ಜ್ ಮಾಡ್ತೀರಾ. ಹೀರೋ ವಿಡಾದವ್ರು ಬಿಡಿ, ಅವರಂತೂ ಪಕ್ಕಾ ಸಿದ್ದರಾಮಯ್ಯ ಅಭಿಮಾನಿಗಳು. ಯಾಕಂದರೆ ಅವರಂತೂ ಫ್ರೀಯಾಗಿ ಊರಲ್ಲೆಲ್ಲ ಏತರದ್ದು ಎಲ್ಲೆಲ್ಲಿ ಚಾರ್ಜಿಂಗ್ ಸ್ಟೇಷನ್ ಐತೆ ಅಲ್ಲೆಲ್ಲ ಹೋಗಿ ಫ್ರೀಯಾಗಿ ಚಾರ್ಜ್ ಮಾಡ್ಕೋತಾ ಇದ್ದಾರೆ. ನಾನೇನು ಯಾರನ್ನೂ ನೆಗೆಟಿವ್ ಅಂತ ಹೇಳ್ತಿಲ್ಲ, ಬಟ್ ಇದು ಒಳ್ಳೆಯದು. ಫಾಸ್ಟ್ ಚಾರ್ಜಿಂಗ್ನ ಹೀರೋ ವಿಡಾದಲ್ಲಿ ಫಾಸ್ಟ್ ಚಾರ್ಜಿಂಗ್ನ ಫ್ರೀ ಇಟ್ಟಿರೋದಕ್ಕೆ ತುಂಬ ಜನ ಹೀರೋ ವಿಡಾ ಗಾಡಿಗಳನ್ನ ತಗೋತಾ ಇರೋದು. ಇವತ್ತು ಕೂಡ ಒಂದು ಟೈಮಲ್ಲಿ ಬರೀ 2,000 ಹೀರೋ ವಿಡಾ ಮಾರ್ತಿದ್ದವರು ಇವತ್ತು ಬರೋಬರಿ 15,000 ಹೀರೋ ವಿಡಾ ಗಾಡಿಗಳು ಸೇಲ್ ಆಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಫಾಸ್ಟ್ ಚಾರ್ಜಿಂಗ್ನ ಫ್ರೀಯಾಗಿ ಬಿಟ್ಟಿರೋದು ಕೂಡ ಒಂದು ಕಾರಣ. ಅದನ್ನು ಬಿಟ್ಬಿಡೋಣ. ಈಗ ಇದಕ್ಕೆ ಬರೋದಾದರೆ ಏತರಲ್ಲಿ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಗಳಿದೆ. ಹತ್ತತ್ರ ದೇಶಾದ್ಯಂತ 5,000 ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ ಇದೆ. ಅದೇ ನೀವು ರಿವರ್ ಇಂಡಿಲಿ ನೋಡೋಕೆ ಹೋದರೆ ಆ ರೀತಿ ಯಾವುದೇ ರೀತಿಯಾದ ಪಬ್ಲಿಕ್ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಗಳಿಲ್ಲ. ನಾನು ಇದ್ರ ಬಗ್ಗೆ ಶೋರೂಮಲ್ಲಿ ವಿಚಾರಿಸಿದಾಗ ಅವ್ರು ಏನಂದ್ರು ಅಂದರೆ ಸರ್ ತಗೊಬನ್ನಿ, ನಮ್ಮ ಹತ್ರ ಒಂದು ಚಾರ್ಜಿಂಗ್ ಇದೆ, ಅದರಲ್ಲಿ ನಿಮಗೆ ಚಾರ್ಜ್ ಮಾಡ್ಕೊಡ್ತೀವಿ ಅಂತ ಅಂದರೆ ಹೊರತು ಅದಕ್ಕೆ ಎಷ್ಟು ದುಡ್ಡು ಕಟ್ಟಬೇಕು, ಏನು ಟೈಮಿಂಗ್ಸು ಅಂದರೆ ಈಗ ಏತರಲ್ಲಿ 24/7 ಫಾಸ್ಟ್ ಚಾರ್ಜಿಂಗ್ ವರ್ಕ್ ಆಗುತ್ತೆ. ಆ ರೀತಿ ಇವರಲ್ಲೂ ವರ್ಕ್ ಆಗುತ್ತಾ, ಇಲ್ಲ ಶೋರೂಮ್ ಕ್ಲೋಸ್ ಆಗ್ತಂಗೆ ಅದು ಕ್ಲೋಸ್ ಆಗುತ್ತಾ, ಅಥವಾ ಅದಕ್ಕೆ ಒಂದು ಪ್ರಾಪರಾಗಿ ಒಂದು ಚಾರ್ಜಿಂಗ್ ಸ್ಟೇಷನ್ನ ಓಪನ್ ಮಾಡಿದಾರಾ, ಇಲ್ಲ ಸುಮ್ಮನೆ ನಾಮಕಾವಸ್ಥೆಗಂತ ಒಂದು ಚಾರ್ಜಿಂಗ್ ಸ್ಟೇಷನ್ ಇಟ್ಟಿದ್ದಾರೆ. ಅದ್ರ ಬಗ್ಗೆ ಎಲ್ಲೂ ಕೂಡ ಮಾಹಿತಿ ಇಲ್ಲ. ನಾನು ಶೋರೂಮಲ್ಲೂ ವಿಚಾರಿಸಿದೆ, ಅದ್ರ ಬಗ್ಗೆ ಅಲ್ಲೂ ಕೂಡ ಸರಿಯಾಗಿ ಮಾಹಿತಿ ಸಿಗಲಿಲ್ಲ. ಆಮೇಲೆ ಆನ್ಲೈನಲ್ಲೂ ಹುಡುಕಿದೆ, ಅಲ್ಲೂ ಕೂಡ ಇದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಸಿಕ್ಕಿಲ್ಲ. ಒಟ್ಟಿನಲ್ಲಿ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ, ಆದರೆ ಅದು ಯಾವ ರೀತಿ ಇದೆ ಅಂದರೆ ಅಲ್ಲಿಲ್ದಿರೋ ಆ ರೀತಿ. ನೀವು ದುಡ್ಡು ಕೊಟ್ಟು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಮನೇಲಿ ಫಾಸ್ಟ್ ಚಾರ್ಜಿಂಗ್ ಹಾಕಿಸ್ತೀವಿ ಅಂದರೆ ಅದೊಂದು ತಲೆನೋವು. ಹಾಳಾಗೋಗ್ಲಿ, ಆಚೆ ಆದರೂ ಹೋಗಿ ದುಡ್ಡು ಕೊಟ್ಟು ಫಾಸ್ಟ್ ಚಾರ್ಜಿಂಗ್ ಮಾಡ್ಕೊಳ್ಳೋಣ ಅಂತ ಅಂದರೆ ಅದು ಕೂಡ ಸರಿಯಾಗಿ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಗಳು ಇಲ್ಲ. ಸೊ ಖುದ್ದು ಈ ರಿವರ್ ಇಂಡಿ ಕಂಪ್ನಿಯವರೇ ಇದ್ರ ಬಗ್ಗೆ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಕೊಡ್ತಿಲ್ಲ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಫಾಸ್ಟ್ ಚಾರ್ಜಿಂಗ್ ಏನೋ ಕೊಟ್ಟಿದ್ದಾರೆ, ಆದರೆ ಅದು ಇವತ್ತಿನ ಮಟ್ಟಿಗೆ ಅಂತ ಏನೋ ಅದು ಉಪಯೋಗಕ್ಕೆ ಬರಲ್ಲ. ಮುಂದಕ್ಕೆ ನೋಡೋಣ, ಇನ್ನೂ 1 ವರ್ಷ 2 ವರ್ಷ ಆದಮೇಲೆ ಏತರ ರೀತಿ ಇವರು ಕೂಡ ಯಮಾ ಕಂಪ್ನಿ ಜೊತೆ ಟೈಅಪ್ ಆಗಿ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಗಳನ್ನ ಇಟ್ಟರೆ ಆಗ್ಬೇಕಾದ್ರೆ ನೀವು ಈ ಗಾಡಿ ತೊಗೊಂಡ್ರೆ ವರ್ತ್ ಅಂತ ನಾನು ಅನ್ಕೋತೀನಿ. 4ನೇ ನೆಗೆಟಿವ್ ಬಂದು ವ್ಯಾಲ್ಯೂ ಫಾರ್ ಮನಿ ಅಲ್ಲ.
ಇವ್ರು ಈಸ್ಕೊತಿರೋಂಥ 1,60,000ಕ್ಕೆ ಇವ್ರು ಕೊಡ್ತಿರೋ ಆಪ್ಷನ್ ಕಮ್ಮಿ ಆಯಿತು ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ ಇವರು ಈಸ್ಕೊಳ್ಳೋ 1,60,000ಕ್ಕೆ ಟಚ್ ಸ್ಕ್ರೀನು, ಅದ್ರ ಜೊತೆಗೆ ಮ್ಯಾಪು ಇವೆಲ್ಲ ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು. ಬಟ್ ಇವೆರಡು ಕೊಟ್ಟಿಲ್ಲ, ನನಗೇನೋ ಅಷ್ಟು ಇಷ್ಟ ಆಗಲ್ಲ. ಅಷ್ಟೇ ಅಲ್ಲದೆ ಎಕ್ಸ್ಟೆಂಡೆಡ್ ವಾರಂಟಿ ಆದರೂ ಫ್ರೀ ಕೊಡ್ಬೋದಿತ್ತು, ಅಟ್ಲೀಸ್ಟ್ 5 ವರ್ಷ ತನಕ ಆದರೂ. ಬಟ್ ಅದಕ್ಕೂ ಕೂಡ ಎಕ್ಸ್ಟ್ರಾ ದುಡ್ಡು ಕೊಡಬೇಕು ಅಂದರು. 8 ವರ್ಷ ಎಕ್ಸ್ಟೆಂಡೆಡ್ ವಾರಂಟಿ ತೊಗೋಬೇಕು ಅಂದರೆ ಹತ್ತತ್ರ 10,000 ರೂಪಾಯಿನ ಎಕ್ಸ್ಟ್ರಾ ಕೊಡಬೇಕು ಅಂತ ಕೇಳಿದ್ರು. ನನಗೆ ಇವೆಲ್ಲ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅನಿಸ್ತು. ಅಟ್ಲೀಸ್ಟ್ ಇವ್ರು ಫ್ರೀ ಆಗಾದರೂ 5 ವರ್ಷ ತನಕ ಎಕ್ಸ್ಟೆಂಡ್ ವಾರಂಟಿ ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತ ನನಗನ್ನಿಸುತ್ತೆ. 5ನೇ ನೆಗೆಟಿವ್ ಬಂದು ಸಣ್ಣ ಪುಟ್ಟ ಟೆಕ್ನಿಕಲ್ ಇಶ್ಯೂ ಇದೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಇತ್ತೀಚೆಗೆ ನಾನು ಒಂದು 2-3 ರೀಲ್ ನೋಡಿದಾಗ ಅವರು ಶೇರ್ ಮಾಡಿದರು, ಸಣ್ಣ ಪುಟ್ಟದಾದಂಥ ಟೆಕ್ನಿಕಲ್ ಇಶ್ಯೂಸ್ ಅಂತ ಹೇಳಿದ್ದಾರೆ. ನೀವೇನಾದರೂ ರಿವರ್ ಇಂಡಿ ಓನರ್ ಆಗಿದ್ರೆ ನಿಮ್ಗೇನಾದರೂ ತೊಂದರೆ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಾನು ಕೂಡ ತಿಳ್ಕೊತೀನಿ. ಕೊನೆ ಮಾತು, ಈ ಗಾಡಿನ ತೊಗೋಬೋದಾ ಬೇಡವಾ ಅಂತ ನೀವೇನಾದರೂ ನನಗೆ ಕೇಳೋದಾದರೆ, ಈ ಗಾಡಿ ರೇಟು 1,20,000ರಿಂದ 1,30,000 ಏನಾದರೂ ಇದ್ದಿದ್ರೆ ಖಂಡಿತವಾಗ್ಲೂ ನಾನು ಹೇಳ್ತಿದ್ದೆ ದಯವಿಟ್ಟು ತೊಗೊಳ್ಳಿ ಅಂತ. ಆದರೆ ಇವ್ರು ಹೇಳ್ತಿರೋಂಥ 1,60,000 ರೂಪಾಯಿ ಜಾಸ್ತಿನೇ ಆಯಿತು. ಈ ರೇಟ್ಗೆ ಮಾರ್ಕೆಟಲ್ಲಿ ತುಂಬ ಗಾಡಿಗಳು ಅವೈಲೇಬಲ್ ಇದೆ. ನೋಡಿ, ನಿಮಗೆ ಈ ರೇಟ್ ಓಕೆ ಅನ್ನೋದಾದರೆ ತೊಗೊಳ್ಳಿ, ಇಲ್ಲಾಂದರೆ ತುಂಬ ಆಪ್ಷನ್ ಇದೆ, ಬೇರೆ ಕಂಪ್ನಿ ಗಾಡಿಗಳನ್ನ ನೋಡಿ ಅಷ್ಟೇ.